ಎಲ್ಲರಿಗೂ ನಮಸ್ಕಾರ. ಸುಖಿನೋ ಭವಂತು ಚಾನಲ್ಗೆ ಆದರದ ಸ್ವಾಗತ. ಇವತ್ತು ನಾವು ಬೇಳೆ ಒಬ್ಬಟ್ಟಿನ ಹೂರ್ಣವನ್ನು ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಹೂರ್ಣದಲ್ಲಿ ಒಬ್ಬಟ್ಟಷ್ಟೇ ಅಲ್ಲದೆ ಇನ್ನು ಹಲವಾರು ಸಿಹಿ ತಿಂಡಿಗಳನ್ನು ಮಾಡಬಹುದು. ಅವನ್ನು ನಮ್ಮ ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ. ಇವತ್ತು ಬೇಳೆ ಒಬ್ಬಟ್ಟಿನ ಹೂರ್ಣ ಹಾಗೂ ಬೇಳೆ ಕಟ್ಟಿನಲ್ಲಿ ತಯಾರಿಸುವಂತಹ ಸಿಂಪಲ್ ಮತ್ತು ಒಥೆಂಟಿಕ್ ಬೇಳೆ ರಸವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು 1 kgಯಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೇವೆ. 1 kg ತೊಗರಿ ಬೇಳೆಗೆ 1 kg ಬೆಲ್ಲ, 1 ದೊಡ್ಡ ತೆಂಗಿನಕಾಯಿಯ ತುರಿ, 10 ರಿಂದ 12 ಏಲಕ್ಕಿ ಬೇಕಾಗುತ್ತದೆ. ಈ ಅಳತೆಯನ್ನು ನಿಮ್ಮ ಅವಶ್ಯಕತೆಗನುಸಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಬೇಳೆಯನ್ನು ಚೆನ್ನಾಗಿ ತೊಳೆದು ಒಲೆಯ ಮೇಲೆ ಬೇಯಲು ಇಡಿ. ಪರ್ಫೆಕ್ಟ್ ಹೂರ್ಣವನ್ನು ತಯಾರಿಸಲು ಹದವಾಗಿ ಬೇಳೆ ಬೇಯಿಸಿಕೊಳ್ಳುವುದು ತುಂಬ ಮುಖ್ಯ. ಬೇಳೆ ಸರಿಯಾಗಿ ಬೆಂದಿಲ್ಲ ಅಂದರೆ ಹೂರ್ಣ ರುಚಿಯಾಗಿರಲ್ಲ. ಬೇಳೆ ತುಂಬ ಬೆಂದರೆ ಹೂರ್ಣದ ಟೆಕ್ಸ್ಚರ್ ಸರಿಯಾಗಿ ಬರಲ್ಲ. ಅದರಿಂದ ಬೇಳೆ ಬೇಯಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. 20 ರಿಂದ 25 ನಿಮಿಷದ ನಂತರ ಬೇಳೆಯ ಕಟ್ಟನ್ನು ಯಾವ ಹಂತದಲ್ಲಿ ಬಸಿಬೇಕು ಅಂತ ಈಗ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಬೇಳೆಯನ್ನು ಬೆರಳಿನಲ್ಲಿ ಹಿಸ್ಕಿದ್ರೆ ಹೀಗೆ ಮ್ಯಾಶ್ ಆಗಬೇಕು. ಬಟ್ ಬೇಳೆಯ ಟೆಕ್ಸ್ಚರ್ ಇನ್ನೂ ಫರ್ಮ್ ಆಗೇ ಇರಬೇಕು. ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಹಂತದಲ್ಲಿ ತಕ್ಷಣ ಬೇಳೆ ಕಟ್ಟನ್ನು ಬಸ್ಕೋಬೇಕು. ಇಲ್ಲದಿದ್ದರೆ ಬೇಳೆ ಇನ್ನೂ ಬೆಂದು ನುಣ್ಣಗಾಗಿ ಬಿಡುತ್ತೆ. ಹೂರ್ಣ ಫರ್ಮ್ ಆಗಿ ಬರೋದಿಲ್ಲ. ಮೊದಲೇ ಹೇಳಿದಂತೆ ನಾವು ಇಲ್ಲಿ 10 ರಿಂದ 12 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇವೆ ಮತ್ತು 1 kg ಬೆಲ್ಲವನ್ನು ಕುಟ್ಟಿಕೊಳ್ಳುತ್ತಿದ್ದೇವೆ. ಏಲಕ್ಕಿಯನ್ನು ನುಣ್ಣಗೆ ಕುಟ್ಟಿಕೊಳ್ಳಬೇಕು. ಬೆಲ್ಲ ತುಂಬ ನುಣ್ಣಗೆ ಕುಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಕೊಂಡ್ರೆ ಸಾಕು. ಕುಟ್ಟಿಕೊಂಡ ಬೆಲ್ಲಕ್ಕೆ ಅರ್ಧ ಲೋಟ ನೀರು ಸೇರಿಸಿ ಒಲೆಯ ಮೇಲಿಡಬೇಕು. ಬೆಲ್ಲ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಆದರೆ ಅದರ ಹಸಿ ವಾಸನೆ ಹೋಗಿ ಈ ರೀತಿ ನೊರೆ ಬರುವಾಗ ಏಲಕ್ಕಿ ಪುಡಿ, ಕೊಬ್ಬರಿ ತುರಿ ಸೇರಿಸಿ. ಪೂರ್ತಿ ಕೊಬ್ಬರಿ ತುರಿಯನ್ನು ಸೇರಿಸಬೇಡಿ. ಒಂದು ಸ್ವಲ್ಪ ತೆಗೆದು ಪಕ್ಕಕ್ಕಿಡಿ. ತೆಗೆದಿಟ್ಟ ಕಾಯಿ ತುರಿಗೆ ನೀರು ಸೇರಿಸಿ ಕಾಯಿ ಹಾಲನ್ನು ತೆಗೆದು ಪಕ್ಕಕ್ಕಿಡಿ. ಇದು ನಮಗೆ ರಾಗಿ ಕಡುಬು ಹಾಗೂ ಬೇಳೆ ರಸವನ್ನು ಮಾಡುವಾಗ ಅವಶ್ಯಕತೆ ಬೀಳುತ್ತದೆ. ಕಾಯಿ ಹಾಲು ತೆಗೆದ ಮೇಲೆ ಅದರ ಚರಟವನ್ನು ಹೂರಣಕ್ಕೆ ಸೇರಿಸಿಬಿಡಿ. ನಂತರ ಒಂದು 5 ನಿಮಿಷ ಹೀಗೆ ಕೈಯಾಡಿಸಿ ನಂತರ ಬೆಂದ ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ 15 ರಿಂದ 20 ನಿಮಿಷ ಬೇಯಿಸಬೇಕು. ಆಗಾಗ ಕೈಯಾಡಿಸ್ತಾ ಇರಿ, ಇಲ್ಲ ಅಂದರೆ ಹೂರ್ಣದ ಮಿಶ್ರಣ ತಳ ಹಿಡಿಯಬಹುದು. ಬೆಲ್ಲ ಬೇಳೆಯ ಮಿಶ್ರಣ ಈ ರೀತಿ ಇರುವಾಗ ಒಲೆಯಿಂದ ಇಳಿಸಿಕೊಂಡು ಬಿಡಿ. ಇದು ನೋಡುವುದಕ್ಕೆ ಈ ಹಂತದಲ್ಲಿ ಸ್ವಲ್ಪ ತೆಳ್ಳಗಿದೆ ಅನಿಸುತ್ತದೆ, ಆದರೆ ಅದನ್ನು ರುಬ್ಬಿದ ಮೇಲೆ ಹೂರ್ಣ ಹದವಾಗಿರುತ್ತದೆ. ನಾನು ಇಲ್ಲಿ ಬೇಳೆ ಮತ್ತು ಬೆಲ್ಲದ ಮಿಶ್ರಣವನ್ನು ರುಬ್ಬು ಕಲ್ಲಿನಲ್ಲಿ ರುಬ್ಬುತ್ತಿದ್ದೇನೆ. ರುಬ್ಬು ಕಲ್ಲಿನಲ್ಲಿ ರುಬ್ಬುವುದರಿಂದ ಹೂರ್ಣ ನಯವಾಗಿರುತ್ತದೆ ಮತ್ತು ಒದಗುತ್ತದೆ. ನೀವು ಬೇಕಿದ್ದಲ್ಲಿ ವೆಟ್ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಸಹ ರುಬ್ಕೋಬೋದು. ಯಾವುದ್ರಲ್ಲಿ ರುಬ್ಬಿದ್ರೂ ನುಣ್ಣಗೆ ರುಬ್ಕೋಬೇಕು ಅನ್ನೋದನ್ನು ಮಾತ್ರ ನೆನಪಿಡಿ. ನುಣ್ಣಗೆ ರುಬ್ಬಿದಾಗ ಮಾತ್ರ ಬೇಳೆ, ಬೆಲ್ಲ ಮತ್ತು ಕೊಬ್ಬರಿಯ ಸ್ವಾದ ಆ ಹೂರ್ಣದಲ್ಲಿ ನಯವಾಗಿರುತ್ತದೆ, ತಿನ್ನಲು ಆಹ್ಲಾದಕರವಾಗಿರುತ್ತದೆ. ಈಗ ಪರ್ಫೆಕ್ಟ್ ಬೇಳೆ ಒಬ್ಬಟ್ಟಿನ ಹೂರ್ಣ ರೆಡಿಯಾಗಿದೆ. ಇದರಿಂದ ನಾವು ಕರಿ ಕಡುಬು, ಪೂರ್ಣಂಬೋರೆಲು, ರಾಗಿ ಕಡುಬು, ಬೇಳೆ ಒಬ್ಬಟ್ಟು ಹೀಗೆ ಹಲವಾರು ಸಿಹಿ ತಿಂಡಿಗಳನ್ನು ಮಾಡಬಹುದು. ಈಗ ನಾವು ಈ ವಿಡಿಯೋದ ನೆಕ್ಸ್ಟ್ ಸೆಗ್ಮೆಂಟ್ ಆದ ಬೇಳೆ ಕಟ್ಟಿನ ರಸ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಮಾಡಕ್ಕೆ ಬೇಕಾಗಿರೋದು ಬಹಳ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಆದರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಷ್ಟು ಹುಣಸೆ ಹಣ್ಣನ್ನು ಬೇಳೆ ಕಟ್ಟಲ್ಲಿ ನೆನೆಸ್ಕೊತಾ ಇದ್ದೀನಿ. ಈ ರಸಂಗೆ ನಾವು ಬೇರೆ ಎಕ್ಸ್ಟ್ರಾ ನೀರೇ ಯೂಸ್ ಮಾಡೋದಿಲ್ಲ. ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಬಿಡಿಸಿಕೊಂಡು ಕೋರ್ಸಾಗಿ ಜಜ್ಕೋತಾ ಇದ್ದೀವಿ. ಕಟ್ಟಿಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. 1 ಲೋಟ ಕಾಯಿ ಹಾಲು, ಹುಣಸೆ ರಸ,
ಕರಿಬೇವು, ರುಚಿಗೆ ಉಪ್ಪು, 2 ಚಮಚ ಸಾಂಬಾರ್ ಪುಡಿ, 1 ಚಮಚದಷ್ಟು ಜೀರಿಗೆಯನ್ನು ಕೈಯಲ್ಲಿ ಹೀಗೆ ಹಿಸ್ಕಿ ಮ್ಯಾಶ್ ಮಾಡಿ ಹಾಕೋದ್ರಿಂದ ಅದರ ಫ್ಲೇವರ್ಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಜಜ್ಜಿಕೊಂಡ ಬೆಳ್ಳುಳ್ಳಿ ಹಾಕಿ. ಕಾಯಿ ಹಾಲು ಈ ಬೇಳೆ ರಸಕ್ಕೆ ಸ್ವಲ್ಪ ಥಿಕ್ನೆಸ್ ಹಾಗೂ ಯುನೀಕ್ ಫ್ಲೇವರ್ ಕೊಡುತ್ತೆ. ಈಗ ಇದನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರ್ ಪುಡಿ ಹಾಗೂ ಹುಣಸೆ ರಸದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಒಗ್ಗರಣೆಗೆ 2 ಚಮಚ ಗಾಣದ ಎಣ್ಣೆ, ಬಿಸಿಯಾದ ಮೇಲೆ 1 ಚಮಚ ಸಾಸಿವೆ ಹಾಕಿ ಅದು ಚಿಟಪಟ ಅಂದ ಮೇಲೆ ಜಜ್ಜಿಕೊಂಡ 5-6 ಎಸಳು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವು, 1-2-3 ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರಸಮ್ಗೆ ಹಾಕಿದರೆ ಅಥೆಂಟಿಕ್ ಟ್ರೆಡಿಷನಲ್ ಬೇಳೆ ರಸಮ್ ರೆಡಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಫಾರ್ ನೌ. ಥ್ಯಾಂಕ್ ಯು.